ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿಯಲ್ಲಿ ನಾವು ಬೆಳಿಗ್ಗೆ ಒಂದು ಸುಲಭವಾಗಿ ಮಾಡುವಂಥ ಒಳ್ಳೆ ರುಚಿ ಕೊಡುವಂಥ ಒಂದು ಆಲೂ ಪರೋಟ ಹೇಗೆ ಮಾಡೋದಂತ ನೋಡುವ. ಮೊದಲು ನಾನಿಲ್ಲಿ ಒಂದು ಫ್ರೈ ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು 4 ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಒಂದು ಸ್ವಲ್ಪ ಕೆಂಪಗೆ ಆಗೋ ತನಕ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು. ತುಂಬ ಸುಲಭ ಇದೆ ಮಾಡಲಿಕ್ಕೆ. ಹಾಗೆ ಬೆಳಿಗ್ಗೆ ದಿನ ತಿಂದು ಬೋರ್ ಅನಿಸಿದರೆ ಈ ಥರ ಎಲ್ಲ ಒಂಚೂರು ಚೇಂಜಸ್ ಮಾಡಿ ನೋಡಿ ನೀವು. ತುಂಬ ಒಳ್ಳೆ ರುಚಿ ಕೂಡ ಒಳ್ಳೆ ಟೇಸ್ಟಾಗಿ ಬರ್ತದೆ ಇದರದ್ದು. ಇಲ್ಲಿ ಒಂದು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿದೆ ನಾನು. ನೋಡಿ, ಈ ಥರ ಕೆಂಪಗೆ ಆಗಿ ಫ್ರೈ ಆದರೆ ಸಾಕು. ಇನ್ನಿದಕ್ಕೆ ನಾನು ಸ್ವಲ್ಪ 4 ಪೀಸಷ್ಟು ಚಿಕನನ್ನು ಸಣ್ಣಗೆ ಕಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಇದು ಆಪ್ಷನಲ್, ಬೇಕಂತ ಹೇಳಿ ಇಲ್ಲ, ನನ್ನ ಬಳಿ ಇದಕ್ಕೋಸ್ಕರ ನಾನು ಇದನ್ನು ಆ್ಯಡ್ ಮಾಡಿದ್ದೇನೆ ಅಷ್ಟೇ. ನೀವು ಬರೀ ಹಾಲು ಮತ್ತು ಈರುಳ್ಳಿಯಲ್ಲಿ ಸಹ ಮಾಡ್ಬೋದು. ಚಿಕನ್ ಹಾಕಿದ್ರಂತೂ ರುಚಿ ಡಬಲ್ ಆಗ್ತದೆ. ಸೊ ನಿಮ್ಮ ಬಳಿ ಇದ್ದರೆ ಹಾಕಿ, ಆಪ್ಷನಲ್, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದಕ್ಕೆ ಹೆಚ್ಚಿನ ಮಸಾಲವೂ ಬೇಡ. ನಾನಿಲ್ಲಿ ಒಂದು ಸ್ವಲ್ಪ ಗರಂ ಮಸಾಲ ಹುಡಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಹುಡಿ ಹಾಕ್ತಾ ಇದ್ದೇನೆ. ಮತ್ತು ಬೇರೆ ಯಾವುದೇ ಮಸಾಲವನ್ನು ಆ್ಯಡ್ ಮಾಡ್ತಾ ಇಲ್ಲ. ಇಷ್ಟೇ ಸಾಕಾಗ್ತದೆ ಇದಕ್ಕೆ. ಇದು ಒಳ್ಳೆ ಮಸಾಲೆ ಎಲ್ಲ ಅದರ ಈರುಳ್ಳಿ ಮತ್ತು ಚಿಕನ್ಗೆ ಎಲ್ಲ ಒಳ್ಳೆ ಸ್ಪ್ರೆಡ್ ಆದರೆ ಆಯಿತು. ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಅಷ್ಟೇ. ಇನ್ನು ಒಂದು ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ ನಾನು. ಇದಕ್ಕೆ ಹೆಚ್ಚೇನು ಕೆಲಸ ಇಲ್ಲ, ನೀವು ಪಟಾಪಟ್ ಅಂತೇಳಿ ಬೆಳಿಗ್ಗೆ ರೆಡಿ ಮಾಡ್ಬೋದು. ಇನ್ನು ಅಷ್ಟು ತುಂಬ ಸುಲಭವಾಗಿದೆ ಮಾಡಲಿಕ್ಕೆ. ಇನ್ನು ಇದಕ್ಕೆ ನಾನಿಲ್ಲಿ ಬೇಯಿಸಿದಂಥ ಆಲೂಗಡ್ಡೆಯನ್ನು ಹಾಕ್ತಾ ಇದ್ದೇನೆ. ಒಂದು 4 ಆಲೂಗಡ್ಡೆಯನ್ನು ನಾನು ಬೇಯಿಸಿದ್ದೆ, ಅದೆಲ್ಲವನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಇನ್ನು ಒಳ್ಳೆ ಮಿಕ್ಸ್ ಮಾಡಿದರೆ ಆಯಿತು. ಇದಕ್ಕೆ ಕುದಿ ಬರಲಿಕ್ಕೆ ಆ ಥರ ಏನು ಕಾಯಬೇಕಂತೇಳಿ ಏನಿಲ್ಲ. ಜಸ್ಟ್ ಇದು ಒಳ್ಳೆ ಮಿಕ್ಸ್ ಆದರೆ ಆಯಿತು. ಗ್ಯಾಸ್ ಉರಿ ನಾನು ಸ್ಟವ್ ಆಗಿ ಇಟ್ಟು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಈ ಹದಕ್ಕೆ ಬಂದರೆ ಆಯಿತು. ನಿಮಗೆ ಉಂಡೆ ತಟ್ಕೊಳ್ಳುವಷ್ಟು ಆದರೆ ಸಾಕು. ಆದಷ್ಟು ನೀರಿನ ಅಂಶ ಇದ್ದರೆ ಡ್ರೈ ಆಗಲಿಕ್ಕೆ ನೋಡಿ. ಈ ಥರ ನಾನು ಉಂಡೆ ರೆಡಿ ಮಾಡಿಟ್ಟಿದ್ದೇನೆ. ಇಲ್ಲಿ ಆಲ್ರೆಡಿ ನಾನು ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೆ. ಸೊ ಹೀಗೆ ನಾನು ಇಲ್ಲಿ ಅಕ್ಕಿ ರೊಟ್ಟಿ ಒತ್ತುವ ಮಿಷನಲ್ಲಿ ನಾನು ಇದನ್ನು ಮಾಡ್ತಾ ಇದ್ದೇನೆ. ನಿಮ್ಮ ಬಳಿ ಅದು ಇಲ್ಲ ಅಂತಂದರೆ ಚಪಾತಿ ಥರನೂ ಈ ಥರ ಒಂದು ಸ್ವಲ್ಪ ಒಂದೊಂದೇ ಮಸಾಲೆ ಉಂಡೆಯನ್ನು ಹಿಟ್ಟಿನ ಒಳಗಡೆ ಇಟ್ಟು ಈ ಥರ ಕವರ್ ಮಾಡಿ ನಿಮಗೆ ಬೇಕಾದರೆ ಲಟ್ಟಣೆಯಲ್ಲೂ ಲಟ್ಟಿಸ್ಕೋಬೋದು. ಇಲ್ಲಿ ಒಂದು ಸ್ವಲ್ಪ ಇನ್ನೂ ಬೇಗ ಆಗಲಿಕ್ಕೋಸ್ಕರ ಈ ಒತ್ತೋ ಮಣೆಯಲ್ಲಿ ಒತ್ತಾ ಇದ್ದೇನೆ ಅಷ್ಟೇ. ಇದು ಆಪ್ಷನಲ್, ಬೇಕಾದರೆ ಲಟ್ಟಣೆಯಲ್ಲಿ ಸಹ ಲಟ್ಕೋಬೋದು. ಸೊ ಈ ಥರ ಮಾಡಿ ಪ್ರೆಸ್ ಮಾಡಿದರೆ ಆಯಿತು. ಇದೇ ಥರ ಸೇಮ್ ನೀವು ಲಟ್ಟಣೆಯಲ್ಲಿ ಇಟ್ಟು ಲಟ್ಟಿಸ್ಕೊಂಡ್ರೆ ಆಯಿತು. ಒಂದು ಸ್ವಲ್ಪ ಮಾತ್ರ ಮೇಲೆಗೆ ಬೇಕಾದರೆ ಡ್ರೈ ಹಿಟ್ಟನ್ನು ಹಾಕ್ಕೊಳ್ಳಿ ಅಷ್ಟೇ. ನೋಡಿದ್ರಲ್ಲ, ಈ ಥರ ಬಂದಿದೆ. ನೀವು ಲಟ್ಟಣೆಯಲ್ಲಿ ಲಟ್ಟಿಸ್ಕೊಂಡ್ರೆ ಈ ಥರ ಅಲ್ಲಲ್ಲಿ ಮಸಾಲೆ ಸ್ವಲ್ಪ ಪ್ರೆಸ್ ಆದ ಥರ ಹೊರಗೆಲ್ಲ ಬರಲ್ಲ, ಕ್ಲೀನಾಗಿ ಬರ್ತದೆ. ಹೀಗೆ ಒತ್ತಿದ್ರೆ ಮಾತ್ರ ಒಂದು ಸ್ವಲ್ಪ ಹೊರಗಡೆ ಎಲ್ಲ ಸ್ವಲ್ಪ ಸ್ಪ್ರೆಡ್ ಥರ ಕಾಣ್ತದೆ ಅಷ್ಟೇ. ಸೊ ನೋಡಿದ್ರಲ್ಲ, ತುಂಬ ಸುಲಭವಾಗಿದೆ ಮಾಡಲಿಕ್ಕೆ. ಇನ್ನು ಇದನ್ನು ನಾವು ಕಾಯಿಸ್ಕೊಂಡ್ರೆ ಆಯಿತು. ಇಲ್ಲಿ ನಾನು ತವ ಇಟ್ಟಿದ್ದೇನೆ. ಇನ್ನು 2 ಬದಿಯನ್ನು ಒಳ್ಳೆ ಕಾಯಿಸ್ಕೊಂಡ್ರೆ ಆಯಿತು. ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೇನೆ ನಾನು. ಎರಡು ಕಡೆಯೂ ತುಪ್ಪ ಹಾಕಿ ನಾನು ಒಂದು ಸ್ವಲ್ಪ ಕಾಯಿಸ್ಕೊಳ್ತಾ ಇದ್ದೇನೆ. ಫ್ಲೇವರ್ ಅಂತೂ ಒಳ್ಳೆ ಗಮ್ ಅಂತ ಬರ್ತಾ ಇದೆ. ಒಳ್ಳೆ ಟೇಸ್ಟೂ ಆಗ್ತದೆ ಅದೇ ಥರ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿದೆ ಮಾಡಲಿಕ್ಕೆ ಆಲೂ ಪರೋಟ ಅಂತ ಹೇಳಿ. ಕೆಲಸವೇ ಇಲ್ಲ, ಹೆಚ್ಚೇನು ಕೆಲಸ ಇಲ್ಲ, ಬೇಗ ಆಗ್ತದೆ. ಸೊ ನೀವು ಕೂಡ ಇದೇ ಥರ ಟ್ರೈ ಮಾಡಿ ನೋಡಿ. ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹೇಗಾಗಿದೆ ಅಂತೇಳಿ. ನೀವು ಸಹ ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡಿ, ಒಳ್ಳೆ ರುಚಿಯಾಗಿ ಬರ್ತದೆ. ಹಾಗೆ ನನ್ನ ಈ ಚಾನೆಲ್ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.